ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಶೇಷ ರೆಸಿಪಿ ವೆಜ್ ಬಿರಿಯಾನಿ. ಸೊ ಯಾವ ರೀತಿಯಾಗಿ ಇವತ್ತು ವೆಜ್ ಬಿರಿಯಾನಿ ನಾವು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಎಲ್ಲರೂ ತುಂಬ ಸಿಂಪಲ್ಲಾಗಿ ಪಲಾವ್ ಮಾಡ್ತಾ ಇರ್ತಾರೆ, ಹಾಗೆ ವೆಜ್ ಬಿರಿಯಾನಿ ಅಂತ ಮಾಡ್ತಿರ್ತಾರೆ. ಆದರೆ ನಾವು ಈ ರೀತಿ ಇವತ್ತು ತುಂಬ ಸ್ಪೆಷಲ್ಲಾಗಿ ಈ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಾಗಿರೋದು ಶುಂಠಿ, ಬೆಳ್ಳುಳ್ಳಿ, ಮೆಂತ್ಯ, ಕೊತ್ತಂಬರಿ, ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ. ಸೊ ಇದನ್ನು ಒಂದು ಸೈಡ್ ಇಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಇಲ್ಲಿ ಬೀನ್ಸು, ಆಲೂಗಡ್ಡೆ ಹಾಗೆ ಕ್ಯಾರೆಟು ಹಾಗೆ ಹಸಿ ಬಟಾಣಿ ಒಂದು ಬೌಲು ಹಾಗೆ 2 ಟೊಮೊಟೊ, ಹಸಿಮೆಣಸಿನ್ಕಾಯಿ. ಸೊ ಈಗ ನಾವೀಗ ಒಂದು ಪ್ಯಾನ್ನಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಾಗೆ ಇದ್ರ ಜೊತೆಗೆ ಅದೇನಿತ್ತಲ್ಲ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡೂ ಆ್ಯಡ್ ಮಾಡಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಾಗೆ ಇದ್ರ ಜೊತೆಗೆ ಹೆಚ್ಚಿದ 4 ಈರುಳ್ಳಿ, ಬೆಳ್ಳುಳ್ಳಿ ಇವನು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋದರೆ ಸಾಕು, ತುಂಬ ಫ್ರೈ ಮಾಡ್ಬೇಕಂತೇನಿಲ್ಲ. ಲೈಟಾಗಿ ಒಂದು ಕಡೆ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಸೊ ಇದನ್ನು ಮಿಕ್ಸಿಗೆ ಹಾಕಬೇಕು. ಸಾಕು ಇಷ್ಟು ಫ್ರೈ ಆದರೆ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕಿ. ನುಣ್ಣಗೆ ಹಾಕಿರೋ ನಡೀತೈತೆ ಪೇಸ್ಟು, ಅಥವಾ ಅರ್ಧ ಹಾಕಿರೋ ನಡೀತೈತೆ. ಸೊ ಇಲ್ಲಿ ನಾವೀಗ ಒಂದು ಕಡಾಯಿಗೆ 4ರಿಂದ 5 ಸ್ಪೂನ್ ಆಯಿಲ್ ಹಾಕಿ, ಸೊ ಇದೇನು ಚಕ್ಕೆ, ಲವಂಗ, ಗುರುಟಿ ಮಗ್ಗು, ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚಕ್ರ ಮೊಗ್ಗು ಹಾಕಿ ಇವಾಗ ವೆಜ್ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ 4 ಕಟ್ ಮಾಡಿದ್ದು ಈರುಳ್ಳಿ ಹಾಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಬ್ರೌನ್ ಕಲರ್ ಆದರೆ ಸಾಕು. ಸೊ ಇದಾದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ರುಬ್ಬಿದ ಮಸಾಲ, ಸೊ ಇದನ್ನೆಲ್ಲ ಹಾಕಿ ನೀಟಾಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ತುಂಬ ಸೈಡಿಗೆಲ್ಲ ಆಯಿಲ್ ಬಿಟ್ಟಿದೆ. ಯಾವಾಗಲೂ ಪಲಾವ್ ಒಂದೇ ಥರ ಮಾಡ್ತಾ ಇರ್ತೀರ, ಸೊ ಅದ್ರ ಬದಲು ಈ ರೀತಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಸತಿ ಮಾಡಿ ನೋಡಿ. ಸೊ ಫಸ್ಟ್ಗೆ ಕರಿಬೇವು ಹಾಕಿದ್ರೆ ಆಯಿಲ್ ಕಾದಾಗ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಕರಿಬೇವು ಜೊತೆಗೆ ಹೆಚ್ಚಿಟ್ಕೊಂಡಿದ್ದೆ 2 ಟೊಮೊಟೊನ ಹಾಕಿ, ಸೊ ಇದನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಈ ರೀತಿ ಮಾಡೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಆ್ಯಕ್ಚುಲಿ ಪಲಾವು. ಸೊ ಲೈಟಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು 1/4 ಟೀ ಸ್ಪೂನ್ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಈಗ ಒಂದು ಸೈಡ್ ಹೆಚ್ಚಿಟ್ಕೊಂಡಿದ್ದು ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು 3 ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದರೆ ಬೆಟರು. ತುಂಬ ಬಾಯ್ಲ್ ಆಗೋಂಥದ್ದೇನಿಲ್ಲ, ಒಂದು 20-30% ಬಾಯ್ಲ್ ಆದರೆ ಸಾಕು. ಸೊ ಇಷ್ಟು ಹಾಕಿದ್ಮೇಲೆ ಇದಕ್ಕೀಗ ನಾವೇನು ಒಂದು ಬೌಲ್ ಹಸಿ ಬಟಾಣಿ ಇಟ್ಕೊಂಡಿದ್ವಲ್ಲ, ಸೊ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು ಬೌಲ್ ಹಸಿ ಬಟಾಣಿ ಹಾಕಿ, ಇದು ಒಳ್ಳೆ ರುಚಿ ಕೊಡುತ್ತೆ. ಇಷ್ಟನ್ನು ಹಾಕಿದ್ಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ನಾವಿಲ್ಲಿ 2 ಗ್ಲಾಸ್ ಮಾಡ್ತಿರೋದ್ರಿಂದ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟು ಸಾಲ್ಟ್ ಆ್ಯಡ್ ಮಾಡಿದ್ದೀವಿ. ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಫ್ರೈ ಆಗಲಾದಾಗೇನೆ ಎಣ್ಣೆಯಲ್ಲಿ. ಸೊ ನೋಡಿ ಈ ರೀತಿ ಆಗಿದೆ. ಸೊ ಒಂದು ಸೈಡೆಲ್ಲ ನೀಟಾಗೆಲ್ಲ ಕ್ಲೀನ್ ಇದು ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನು ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೊಸರು ಆಪ್ಷನಲ್, ಇದು ಬೇಕಾದರೆ ನೀವು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈಗ ಮೊಸರು ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು. ಸೊ ನನಗೆ 2 ಕಪ್ಪು ರೈಸ್ ಮಾಡ್ತಿರೋದ್ರಿಂದ ಇಲ್ಲಿ 4 ಗ್ಲಾಸಸ್ಸು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ನಿಂಬೆಹಣ್ಣು ಬದಲು ಮೊಸರು ಆ್ಯಡ್ ಮಾಡಿದ್ದೀನಿ. ಸೊ ನೀವು ನಿಂಬೆಹಣ್ಣು ಹಾಕ್ಕೊಳ್ತೀರಿ ಅಂತಂದರೆ ಮೊಸರು ಸ್ಕಿಪ್ ಮಾಡಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು. ನಿಂಬೆಹಣ್ಣಿಗೆ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ.
ಸೊ ನೀರು ಹಾಕ್ಬಿಟ್ಟು ಈಗ ಕ್ಲೋಸ್ ಮಾಡಿ ನೋಡಿ, ಈ ಥರ ಕುದಿ ಬರ್ತಾ ಇದೆ. ಒಳ್ಳೆ ಘಮ ಘಮ ಅಂತ ಇದೆ ಆ್ಯಕ್ಚುಲಿ ಫ್ಲೇವರು. ಸೊ ಇದಾದಮೇಲೆ ನಾವು ಒಂದು ಸೈಡ್ ತೊಳೆದು ಇಟ್ಕೊಂತ 2 ಕಪ್ ಅಕ್ಕಿನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಒಂದ್ಸರಿ ಇದಕ್ಕೆ ಉಪ್ಪು ಅಥವಾ ಖಾರ ಏನಾದ್ರು ಒಂದ್ಸರಿ ಚೆಕ್ ಮಾಡೋಂಗಿದ್ರೆ ಮಾಡ್ಕೋಬೋದು, ಗೊತ್ತಾಗುತ್ತೆ ಇವಾಗ ಏನಾದ್ರು ಕಡಿಮೆ ಆಗಿದ್ದರೆ. ಸೊ ಇವಾಗ ಕಡಿಮೆ ಆಗಿತ್ತು, ನಾವು ಹಂಗೆ ಸ್ವಲ್ಪ ಸಾಲ್ಟ್ ಹಾಕಿ ಈಗ ಮತ್ತೆ ಇಲ್ಲಿ ಕ್ಲೋಸ್ ಮಾಡಿ ಈಗ ಬಾಯ್ಲ್ ಹಾಕಿಟ್ಟಿದ್ದೆ. ನೋಡಿ ಕುದೀತಾ ಇದೆ. ಸೊ ಈ ಥರ ಕುದಿಯೋ ಟೈಮಲ್ಲಿ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಏನು ಬೇಡ. ಸೊ ಇದಾದಮೇಲೆ ಒಂದು ಸತಿ ಮುಚ್ಚಿ ನೋಡಿ, ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಬಂದಿದೆ. ಒಳ್ಳೆ ಟೇಸ್ಟ್ ಬರ್ತಾಯಿತ್ತು ಈ ಥರ ಮಾಡೋದ್ರಿಂದ. ಸೊ ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡಿ. 2 ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡಿ, ನೀರೆಲ್ಲ ಫುಲ್ ಕಮ್ಮಿ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಈಗ ಈ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಸೊ ಈ ರೀತಿ ವೆಜ್ ಬಿರಿಯಾನಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಮನೇಲಿ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾದಂಥ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.